ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಶಿವನಿಗೆ ಮೀಸಲಿಟ್ಟ ದಿನ ಅಂತಾನೆ ಹೇಳ್ಬೋದು. ಇವತ್ತು ದೇವರ ಆರಾಧನೆ ಹೇಗಿರಬೇಕು, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸೋಮವಾರ ಶಿವನಿಗೆ ವಿಶೇಷವಾಗಿರುವಂಥ ದಿನ. ಈ ದಿನದ ವಿಶೇಷತೆ, ದೇವರ ಆರಾಧನೆ ಬಗ್ಗೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಸೋಮವಾರ, ಪ್ರದೋಷವು ಈ ದಿವಸ ಇದೆ. ಕಾರಣ ದ್ವಾದಶಿ ಮುಗಿದೋಗಿ ತ್ರಯೋದಶಿ ಪ್ರಾರಂಭವಾಗುತ್ತೆ. ಅದು ಕಾರಣದಿಂದಾಗಿ ಪ್ರತಿ ಪ್ರದೋಷದಲ್ಲೂ ಸೋಮ ಪ್ರದೋಷ, ಶನಿ ಪ್ರದೋಷ, ಇಂಥ ಪ್ರದೋಷಗಳಿದ್ದಾವೆ. ಇದರ ಹೊರತಾಗಿ ಬೇರೆ ವಾರಗಳಲ್ಲೂ ಪ್ರದೋಷ ಬರುತ್ತದೆ, ಸಂಶಯ ಇಲ್ಲ. ಆದರೆ ಸೋಮ ಪ್ರದೋಷ ಬಹಳ ವಿಶಿಷ್ಟವಾದದ್ದು. ಎಷ್ಟೋ ಬಾರಿ ಈ ಪ್ರದೋಷದ ಬಗ್ಗೆ ಹೇಳಿದ್ದೀನಿ. ಪುನಃ ಪುನಃ ನಾವು ಅದನ್ನು ಕೇಳಿದಾಗ, ಅದು ಮನಸ್ಸಿಗೆ ನಾವು ಅದನ್ನು ಆ ವಿಚಾರವನ್ನು ತಂದುಕೊಂಡಾಗ ಅದರಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಬರುತ್ತೆ. ಈ ಕಾರಣದಿಂದಾಗಿ ಪದೇ ಪದೇ ಆ ಸಂದರ್ಭಗಳಲ್ಲಿ ಮತ್ತೊಂದು ಸಲ ಕೇಳಿಸ್ಕೊಂಡಾಗ ಹೆಚ್ಚಿನ ದೃಢಬುದ್ಧಿ ಅಂತೀವಿ, ಅದು ಉಂಟಾಗುತ್ತೆ. ಆ ಕಾರಣದಿಂದಾಗಿ ಈ ಸೋಮ ಪ್ರದೋಷ ಬಹಳ ವಿಶೇಷವಾದದ್ದು. ಸೋಮವಾರದಲ್ಲಿ ಶಿವನ ಆರಾಧನೆ ಮಾಡೋದರಿಂದಾಗಿ ಶತ್ರುಗಳನ್ನು ಜಯಿಸ್ತಕ್ಕಂಥದ್ದು. ಮನಸ್ಸಿನ ಶತ್ರುಗಳು, ಹೊರಗಿನ ಶತ್ರುಗಳು, ಯಾವುದನ್ನು ನಮಗೆ ವಿರೋಧವಾಗಿ ನಾವು ಮಾಡ್ತಕ್ಕಂಥ ಯಾವುದೋ ಬೇಡದೇ ಇರತಕ್ಕಂತಹ ಕೆಲಸವೇ ಎಷ್ಟೋ ಜನರ ಪಾಲಿಗೆ ಶತ್ರು ಕಾರ್ಯವಾಗಿಬಿಡುತ್ತೆ. ಅದು ಅಂಥವುಗಳನ್ನು ಕೂಡ ಯಾವರಿಗೆ ಬೇರೆಯವರಿಗೆ ಅಹಿತವಾಗ್ತಾ ಇದೆ ಅಂದರೆ ಅದು ಅಧರ್ಮ ಅಂತಲೇ ಅರ್ಥ. ಹೀಗಾಗಿ ಅಂಥದ್ದನ್ನು ನಾವು ಮಾಡಬೇಕು. ಅದು ವಿಚಾರದಿಂದ, ಮೌಢ್ಯದಿಂದ ಅಲ್ಲ. ಈಗ ಶಿವಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಮೌಢ್ಯತೆಯಿಂದ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ಶಿವನಿಗೆ ಬಿಲ್ವಾರ್ಚನೆ ಮಾಡಿಬಿಟ್ರೆ ಯುದ್ಧ ನಿಲ್ಲಿಸ್ಬಿಡೋಕ್ಕಾಗತ್ತಾ? ಶಿವನಿಗೆ ಆರಾಧನೆ ಮಾಡಿಬಿಟ್ರೆ ಮತ್ತೊಂದು ಇನ್ನೇನೋ ಆಗಿಬಿಡುತ್ತಾ? ಈ ರೀತಿಯ ತರ್ಕ ಇರುತ್ತೆ. ಸಾಮಾನ್ಯರಿಗೆ ಹೀಗೆ ತರ್ಕ ಉಂಟಾಗುತ್ತೆ. ವಿಶೇಷ ಜ್ಞಾನಿಗಳಿಗೆ, ವಿಶೇಷ ತಿಳುವಳಿಕಸ್ಥರಿಗೆ ಇದರಲ್ಲಿ ತರ್ಕ ಬರಲ್ಲ. ಭಗವಂತ ಎಲ್ಲರನ್ನ ನಿಯಮ ಮಾಡ್ತಾ ಇದ್ದಾನೆ. ಯುದ್ಧ ಆಗಲಿಕ್ಕೋ, ಯುದ್ಧ ಬಿಡಲಿಕ್ಕೋ, ಅಥವಾ ಇನ್ಯಾವುದೋ ಒಂದು ಪ್ರಾರಬ್ಧ ಬಂದು ನಮ್ಮ ಮುಂದೆಯೇ ಸಂಭವಿಸುತ್ತೆ. ಇನ್ಯಾವುದೋ ಒಂದು ಬಸ್ ಅಪಘಾತ ಆಗುತ್ತೆ, ಇನ್ಯಾವುದೋ ಪೆಟ್ರೋಲ್ ಬಂಕ್ ಹೋಗುತ್ತೆ. ಈ ಥರದ್ದು ಎಷ್ಟೋ ನಾವು ಕಾಣ್ತಾ ಇರ್ತೀವಿ. ಪೂಜೆಯಿಂದ ಆಗಿಬಿಡುತ್ತಾ ಇದು ಅಂತಂದರೆ ಹಾಗಲ್ಲ. ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ, ಶಂಕರ ಭಗವತ್ಪಾದರು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ಚಿತ್ತಶುದ್ಧಿಗಾಗಿ ಕರ್ಮ ಮಾಡ್ತಕ್ಕಂಥದ್ದು, ನತು ವಸ್ತೂಪಲಬ್ಧಯೇ. ವಸ್ತುಗಳನ್ನು ಪಡೀಲಿಕ್ಕಾಗಿ ಅಥವಾ ಇನ್ಯಾವುದೋ ಪ್ರಮಾದವನ್ನು ನಿವಾರಣೆ ಮಾಡಲಿಕ್ಕಾಗಿ ಅಲ್ಲ. ಮತ್ತೇನು? ವಸ್ತು ಸಿದ್ಧಿರ್ ವಿಚಾರೇಣ. ವಿಚಾರದಿಂದ ನಾವು ಆಯ್ಕೆ ಮಾಡಿಕೊಳ್ಬೇಕು. ಏನು ಆ ವಸ್ತು ಲಭ್ಯವಾಗುತ್ತೆ ಹೇಗಪ್ಪ ಅಂದರೆ ವಿಚಾರದಿಂದ. ಹೀಗೆ ಶಿವಪೂಜೆ ಮಾಡುವುದರಿಂದಾಗಿ ಟ್ರಂಪ್ ಅಂಥವನ ಬುದ್ಧಿಶಕ್ತಿ ನಮಗೆ ಬರದೇ ಇರಲಿ, ಆ ವ್ಯತಿರಿಕ್ತವಾದ ವರ್ತನೆ ನಮ್ಮಲ್ಲಿ ಉಂಟಾಗದೇ ಇರಲಿ, ಆ ಭಾವನೆಯನ್ನು, ಆ ಬುದ್ಧಿಶಕ್ತಿಯನ್ನು ಶಿವ ತಂದು ಕೊಡ್ತಾನೆ. ಇದು ದೊಡ್ಡತನ ತಾನೆ. ಒಬ್ಬ ದೇಶದ ರಾಜನಿಗೆ, ಉದಾಹರಣೆಗೆ ಬೇರೆಲ್ಲ ಗಮನಿಸ್ಕೊಂಡ್ರೆ ನಮ್ಮ ಪ್ರಧಾನಿ ಮಂತ್ರಿಗಳ ವರ್ಚಸ್ಸು, ಆ ಬುದ್ಧಿ ವರ್ಚಸ್ಸು, ಮುಖವರ್ಚಸ್ಸು ಬೇರೆ. ಬುದ್ಧಿ ವರ್ಚಸ್ಸನ್ನು ಗಮನಿಸ್ಕೊಂಡಾಗ ಹೇಗೆ ವರ್ತಿಸಬೇಕು ಅನ್ನೋ ಶಕ್ತಿ, ಯುಕ್ತಿ ಇದೆ. ಇದನ್ನೇ ಭಗವತ್ಪಾದರು ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲ ಪ್ರತಿ ಬಾರಿ ಸಾರಿ ಹೇಳೋರು ಇದನ್ನು. ಯುಕ್ತಿಹೀನರಾಗಬೇಡಿ. ಯುಕ್ತಿ ವಿಚಾರ ಉಂಟಾಗುತ್ತೆ. ಭಗವದ್ ಆರಾಧನೆಯಿಂದ ನಮಗೆ ಎಚ್ಚರಿಕೆಯ ಬುದ್ಧಿ ಬರುತ್ತೆ. ಇದನ್ನು ಸ್ಪಷ್ಟ ಮಾಡಿಕೊಳ್ಬೇಕು. ಏನಾಗ್ಬಿಡುತ್ತೆ ಅಂದರೆ ಬುದ್ಧಿ ಸರಿ ಇರುತ್ತಪ್ಪ ಅಂತ. ಇದನ್ನು ಭಗವತ್ಪಾದರು ಇನ್ನೂ ಮುಂದುವರೆದು ಹೇಳ್ತಾರೆ. ನತು ಸ್ನಾನೇನ, ನತು ದಾನೇನ, ಮತ್ತು ಇನ್ಯಾವುದೋ ಇನ್ಯಾವುದೋ ಕರ್ಮಗಳನ್ನು, ವ್ರತ ಜಪ ಇತ್ಯಾದಿ ಏನಾದರೂ ಮಾಡಿ ವಸ್ತು ಸಿಗಲ್ಲ ನಿಮಗೆ.
ಆದರೆ ವಿಚಾರ ಸಿಗುತ್ತೆ ಅಂತ ಭಗವತ್ಪಾದರು ಸ್ಪಷ್ಟ ಯುಕ್ತಿವಂತರಿಗೆ ವಿವೇಕ ಚೂಡಾಮಣಿ ಮಾತುಗಳಿವು. ಇದು ಯಾರಿಗೆ ಅರ್ಥ ಆಗಲ್ಲ ಹೇಳಿ? ಶಿವನಿಂದ ಇನ್ನೇನೂ ಆಗ್ಬಿಡುತ್ತೆ, ಯುದ್ಧ ನಿಲ್ಲಿಸುತ್ತೆ ಅನ್ನೋದು ಮೂರ್ಖತನ. ಆದರೆ ಯುದ್ಧವನ್ನು ಏರ್ಪಾಡು ಮಾಡೋ ಸ್ಥಿತಿ ಅಂಥ ಬುದ್ಧಿಶಕ್ತಿಯನ್ನು ಭಗವಂತ ತಂದುಕೊಡ್ತಾನೆ ಅನ್ನೋದು ವಸ್ತು ಲಭ್ಯತೆ. ಇದು ಉಂಟಾಗುತ್ತೆ ಪ್ರದೋಷ ಪೂಜೆ ಮಾಡೋದರಿಂದ. ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಯಾವುದಾದ್ರೂ ಮಾಡಿ ನೀವು ಇಂಥ ವಿಚಾರ ಬುದ್ಧಿ ಉಂಟಾಗುತ್ತೆ ಅನ್ನೋದನ್ನು ನಮ್ಮವರು ಸಾರಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ತಿರುಳು. ಆ ರೀತಿಯಲ್ಲಿ ಈ ದಿವಸ ನಾವು ಶಿವಪೂಜೆ ಮಾಡೋಣ. ಬುದ್ಧಿಗೆಡದೇ ಇರಲಿ ನಮ್ಮದು. ಯಾವ ಸಂದರ್ಭಗಳಲ್ಲಾದರೂ ಬುದ್ಧಿ ಹಾಳಾದರೆ ಅಲ್ಲಿ ಕಾರ್ಯಹಾನಿ ಆಗುತ್ತೆ. ಈ ಕಾರಣದಿಂದಾಗಿ ಸದಾಕಾಲ ಎಚ್ಚರಿಕೆಯಿಂದ ಒಂದು ಮನರಂಜನೆ, 4 ಜನ ರಂಜಿಸುವಾಗಲೂ ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಮಾಡಿದ್ರೆ ಅದು ಪೂಜೆ ಅನ್ನಿಸ್ಕೊಳ್ಳಲ್ಲ. ಅದು ದುಷ್ಕೃತ್ಯ. ಟ್ರಂಪ್ ಯುದ್ಧ ಮಾಡೋದು ಬೇರೆ ಇಲ್ಲ, ಅವ್ರ ಮನಸ್ಸನ್ನು ನೋಯಿಸೋದು ಬೇರೆ ಇಲ್ಲ, ಒಂದೇ ರೀತಿಯಲ್ಲಿದೆ. ಮನರಂಜಿಸುವಾಗಲೂ ನಾವು ಮತ್ತೊಬ್ಬರಿಗೆ ನೋವು ಮಾಡದೇ ಇದ್ದರೆ ಅದು ಧರ್ಮ ಅನ್ನಿಸ್ಕೊಳ್ಳುತ್ತೆ, ಅದು ಶಿವ ಪೂಜೆ ಅನ್ನಿಸ್ಕೊಳ್ಳುತ್ತೆ. ಈ ವ್ಯತ್ಯಾಸವನ್ನು ನಾವು ಕಂಡುಕೊಂಡ್ರೆ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಅರ್ಥ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಸೋಮ ಪ್ರದೋಷ ಇದೆ. ಇವತ್ತು ಶಿವನನ್ನು ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಯುಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳೋದಲ್ವ, ಶಕ್ತಿಗಿಂತ ಯುಕ್ತಿ ಮೇಲು ಅಂತ. ಎಂಥ ಶಕ್ತಿ ನಮ್ಮ ಮುಂದೆ ಇದ್ರೂ ಕೂಡ ನಮ್ಮಲ್ಲಿ ಯುಕ್ತಿ ಇದ್ದರೆ ನಾವು ಅದನ್ನು ಗೆಲ್ಬೋದು. ಆ ಶಕ್ತಿಯನ್ನು ಇವತ್ತು ನಮಗೆ ಆ ಪರಮೇಶ್ವರ ಕೊಡಲಿ ಅಂದರೆ ನಾವಿವತ್ತು ಆ ಶಿವನನ್ನು ಆರಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರೋ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ನೆಲಮಂಗಲದಿಂದ ಅರುಣ ಅವರು ಕಳಿಸಿದ್ದಾರೆ. ಅರುಣ ಅವರ ಜನ್ಮ ದಿನಾಂಕ 29/5/2003. ಹುಟ್ಟಿದ ಸಮಯ ಬೆಳಕಿನ ಜಾವ 3:25. ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಸಂದೇಶ ಕಳಿಸಿದ್ದಾರೆ ಶಾಸ್ತ್ರಿಗಳೇ. ಅರುಣ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಇದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ರವಿ ರಾಹುಯುಕ್ತನಾಗಿದ್ದಾನೆ. ರವಿ ರಾಹು ಯುತಿ ಸ್ವಲ್ಪ ಮಟ್ಟಿಗೆ ತೊಡಕನ್ನುಂಟು ಮಾಡುತ್ತೆ, ಕೋಪತಾಪಗಳನ್ನು ತರುತ್ತೆ, ಬಹಳ ಬೇಗ ಮೂರ್ಖತನ ಅನ್ನೋದು ಬಂದುಬಿಡುತ್ತೆ. ಬೈತಾ ಇಲ್ಲ, ಹೇಳ್ತಾ ಇದ್ದೀನಿ. ಕಾರಣ ಗ್ರಹಗಳ ಸ್ಥಿತಿ. ರವಿಗೆ ಸ್ವಲ್ಪ ದುರ್ಬಲತೆ ಇದೆ. ಹೀಗಾಗಿ ಈಶ್ವರನ ನೋಡಿ ಪ್ರದೋಷ ಪೂಜೆ ಮಾಡಿ. ಪ್ರತಿ ಪ್ರದೋಷದಲ್ಲಿ ಶ್ರದ್ಧೆಯಿಂದ ಪ್ರತಿ ತ್ರಯೋದಶಿ ಬರ್ತಕ್ಕಂಥ ಈ ಪ್ರದೋಷವನ್ನು ನೀವು ನಿಷ್ಠೆಯಿಂದ ಒಂದು ತಪಸ್ಸಿನ ಉಪಾಧಿಯಲ್ಲಿ ನೀವು ಮಾಡಿದ್ದೆ ಆದರೆ ಅಸಾಧ್ಯವಾದದನ್ನು ಗಳಿಸ್ತೀರ. ಪ್ರತಿ ಪ್ರದೋಷ ಆಚರಣೆ ಮಾಡಿ. ಶಿವನಿಗೆ ರುದ್ರಾಭಿಷೇಕ ಮಾಡಿ, ಶಿವನಲ್ಲಿ ಪ್ರಾರ್ಥನೆ, ಬಿಲ್ವಾರ್ಚನೆ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಅದು ತುಂಬ ಸಹಾಯವಾಗುತ್ತೆ. ಹೈಯರ್ ಸ್ಟಡೀಸಿಗೆ ತುಂಬ ಸಹಾಯವಾಗುತ್ತೆ. ನಿಮ್ಮ ಲಗ್ನಾಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ, ಕರ್ಮಸ್ಥಾನದಲ್ಲಿದೆ. ಹೀಗಾಗಿ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ. ಒಳ್ಳೆಯ ಕೆಲಸ, ಅಧಿಕಾರಿಗಳು ಆಗ್ತೀರಾ. ಸಾಧ್ಯವಾದರೆ ಪ್ರಯತ್ನ ಮಾಡಿ. ನಿಮಗೆ ನೋಡಿ, ನಿಮ್ಮ ಗ್ರಹ ಬಲ ಸೂಚಿಸುವ ಹಾಗೆ ಒಳ್ಳೆಯ IPS ಆಫೀಸರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಭಗವಂತನ ಕೃಪೆ ಉಂಟಾಗುತ್ತೆ. ಪ್ರದೋಷ ಪೂಜೆ ಮಾಡಿ ನೋಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಉಡುಪಿಯಿಂದ ಧನುಷ್ ಅವರು ಕಳಿಸಿದ್ದಾರೆ. ಧನುಷ್ ಅವರ ಜನ್ಮ ದಿನಾಂಕ 4/10/2009. ಹುಟ್ಟಿದ ಸಮಯ ಮಧ್ಯಾಹ್ನ 1:54. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಧನುಷ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ನೀಚನಾಗಿ ರಾಹುಯುಕ್ತನಾಗಿದ್ದಾನೆ. ಗುರುಚಾಂಡಾಲ ದೋಷ ಅಂತ ಕರೀತಾರೆ ಇದನ್ನು. ಮತ್ತು ಲಗ್ನಾಧಿಪತಿ ಶನೈಶ್ಚರ ಭಾಗ್ಯದಲ್ಲಿದ್ದರೂ ಕೂಡ ಮೌಢ್ಯನಾಗಿದ್ದಾನೆ. ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಒಂದು ಮಾತು. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ತಾವು ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸೋದು ಮರಿಬೇಡಿ. ಅದು ತುಂಬ ಸಹಾಯವಾಗುತ್ತೆ. ಮತ್ತು ಪ್ರತಿ ದಿವಸ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇದು ಬೇಕು ನಿಮಗೆ. ಇನ್ನು ಬುದ್ಧಿಯ ಅಧಿಪತಿ ಕೂಡ, ಅಂದರೆ ಧೀಸ್ಥಾನ ಯಾವುದನ್ನು ಹೈಯರ್ ಸ್ಟಡೀಸ್ ಅಂತೀವೋ ಆ ಅಧಿಪತಿ ಕೂಡ ನಿಮಗೆ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ನೀವು ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಇದನ್ನು ಶ್ರದ್ಧೆಯಿಂದ ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ವಿದ್ಯೆ ತುಂಬ ಚೆನ್ನಾಗಾಗುತ್ತೆ. ತನ್ಮೂಲಕ ಕೆಲಸವೂ ಒಳ್ಳೆ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಪ್ರತೀಕ್ ಅವರು ಕಳಿಸಿದ್ದಾರೆ. ಪ್ರತೀಕ್ ಅವರ ಜನ್ಮ ದಿನಾಂಕ 1/6/2003. ಹುಟ್ಟಿದ ಸಮಯ ಬೆಳಗ್ಗೆ 11:45. ಶಿಕ್ಷಣ, ಕೆಲಸ, ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ.
ಪ್ರತ್ಯೇಕ ಅವ್ರ ಪ್ರಶ್ನೆ ಶಿಕ್ಷಣ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಸಿಂಹ ಲಗ್ನವಾಗಿದೆ. ಲಗ್ನದ ಅಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬಲಹೀನ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯದ ಮಟ್ಟಿಗೆ ನೀವು ಈಗ ಗುರುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಗುರು ವೇದಲ್ಲಿದ್ದಾನೆ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ದಿವಸ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಆಗಿಲ್ಲ ಅಂದರೆ ಪ್ರತಿ ಭಾನುವಾರವಾದರೂ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಸ್ವಲ್ಪ ಗೋಧಿ ದಾನ ಮಾಡಿ. ಒಂದು 6 ತಿಂಗಳು ನಿರಂತರವಾಗಿ ಇದನ್ನು ಮಾಡಿ ದಯವಿಟ್ಟು ಆರೋಗ್ಯದಲ್ಲಿ ಒಂದು ಬಲ ಕಾಣುತ್ತೆ. ಆಮೇಲೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನೀವು ನೋಡಿ, ಶಿಕ್ಷಣಕ್ಕೂ ಮತ್ತು ಆರೋಗ್ಯಕ್ಕೂ ವೃತ್ತಿಗೂ ಎಲ್ಲದಕ್ಕೆ ಸಹಾಯ ಆಗುತ್ತೆ ಈಶ್ವರನಿಗೆ ಮಾಡುವ ನೀವು ಅಭಿಷೇಕ. ಪ್ರತಿ ಭಾನುವಾರ ಈಶ್ವರನಿಗೆ ಅಭಿಷೇಕ ಮಾಡಿಸಿ. ಎಲ್ಲ ಸಂಕಲ್ಪಗಳನ್ನು ಒಂದು ಪೂಜೆಯಲ್ಲಿ ಪಡಿಬಹುದು ಅಂದರೆ ಅದು ಈಶ್ವರನ ಆರಾಧನೆಯಲ್ಲಿ. ಆ ಪ್ರಯತ್ನ ಮಾಡಿ, ನಿರಂತರವಾಗಿ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬಳ್ಳಾರಿಯಿಂದ ತಿಮ್ಮಣ್ಣ ಗೌಡ ಅವರ ಮಗಳ ಜಾತಕವನ್ನು ಕಳಿಸ್ಕೊಟ್ಟಿದ್ದಾರೆ. ಹುಟ್ಟಿದ ದಿನಾಂಕ 6/5/2002, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ 50 ನಿಮಿಷ. ಕೆಲಸ, ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತಿಮ್ಮಣ್ಣ ಗೌಡರ ಪ್ರಶ್ನೆ ಅವ್ರ ಮಗಳ ಬಗ್ಗೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ವಿವಾಹದ ಬಗ್ಗೆ ಅಲ್ವಾ? ಮತ್ತೆ ಕೆಲಸ, ವಿವಾಹ ಕೆಲಸ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು, ಯಾರು ಕರ್ಮಾಧಿಪತಿಯೋ, ಯಾರು ವಿವಾಹದ ಅಧಿಪತಿಯೋ ಆತ ಲಗ್ನದಲ್ಲಿರೋದು ತುಂಬ ಒಳ್ಳೆಯದು, ಒಳ್ಳೆಯ ಲಕ್ಷಣ. ಪ್ರಸ್ತುತ ಈಗ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಚಂದ್ರಭುಕ್ತಿ ಕಳೆದು ಈಗ ಕುಜ ಪ್ರಾರಂಭವಾಗಿದೆ. ನೋಡಿ, ಈ ಕುಜ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಕುಜ ದೋಷ ಇದೆ. ಆತ ಸಪ್ತಮವನ್ನು ವೀಕ್ಷಿಸ್ತಾನೆ 8ನೇ ಮನೆಯಿಂದ. ಈ ಕಾರಣದಿಂದಾಗಿ ಕುಜಶಾಂತಿ ಮಾಡಿಸಬೇಕು. ಅದರಿಂದ ಅನುಕೂಲ. ಆತ ಗುರುದೃಷ್ಟಿಗಿದೆ. ಗುರುದೃಷ್ಟಿಗೆ ಅದರದೇ ಆದ ಬೆಲೆ ಇದೆ. ಹೀಗಾಗಿ ಆತಂಕ ಬೇಡ. ಕುಜ ಶಾಂತಿಯಿಂದಾಗಿ ದೋಷ ತೊಡಕು ನಿವಾರಣೆ ಆಗುತ್ತೆ. ಹೀಗಾಗಿ ಕುಜಶಾಂತಿ ಮಾಡಿಸಿ, ಅದರಿಂದ ಮುಂದೆ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಭಾಗ್ಯದಲ್ಲಿ ಚಂದ್ರನಿದ್ದಾನೆ, ಇದು ತುಂಬ ಒಳ್ಳೆಯದು, ಯೋಚನೆ ಬೇಡ. ನೀವು ಸುಬ್ರಹ್ಮಣ್ಯ ಹಾಗೂ ಶನೈಶ್ಚರ 2 ದೇವತೆಗಳ ಆರಾಧನೆಯನ್ನು ನಿರಂತರವಾಗಿ ಮಾಡಿ. ಮಂಗಳವಾರ ಸುಬ್ರಹ್ಮಣ್ಯ ಪ್ರಾರ್ಥನೆ, ಶನಿವಾರ ಶನೈಶ್ಚರನ ಪ್ರಾರ್ಥನೆ, ಇದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಿ. ಇವತ್ತು ಗ್ರಹಗಳ ಸ್ಥಿತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ 6 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಾಂದಿ ಉದಿಯಾಗಿದೆ. ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಅಲ್ಲಿ ಕುಜ, ರಾಹು ಹಾಗೂ ಬುಧರನ್ನು ಕಾಣ್ತಾ ಇದ್ದೀವಿ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ರವಿ, ಶನಿ ಹಾಗೂ ಶುಕ್ರರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಸಹಕಾರಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ಸಹಕಾರಗಳು, ಸಹಾಯ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ನೀರಿನ ಪ್ರಮಾದಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಓಡಾಡಿ ನೀರಿನ ಸಮೀಪದಲ್ಲಿ. ಉಳಿದ ಹಾಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಶುಭ ಫಲ ಖಂಡಿತ ಇದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಹಿರಿಯರಿಂದ ಸಹಕಾರಗಳು, ವಸ್ತ್ರ ಅಲಂಕಾರ, ವಸ್ತ್ರಾಭರಣ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಧರ್ಮ ಕಾರ್ಯಗಳು, ಶುಭ ಚಿಂತನೆ, ಸಜ್ಜನರ ಭೇಟಿ, ಈ ರೀತಿಯ ಶುಭ ಫಲ, ಸುಕೃತ ಅಂತ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸೌಕರ್ಯಗಳು, ಅಧಿಕಾರ ಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಧನ ವ್ಯಯ, ಹಣ ನಷ್ಟ, ಕುಟುಂಬದಲ್ಲಿ ಘರ್ಷಣೆ ಸೂಚಿಸ್ತಾ ಇದೆ. ಹುಷಾರು. ಈ ದಿವಸ ನಿಮಗೆ ಸ್ವಲ್ಪ ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಯೂ ಉಂಟಾಗಬಹುದು. ಹುಷಾರು. ವಿದ್ಯಾರ್ಥಿಗಳಿಗೆ ತೊಂದರೆಗಳನ್ನು ಸೂಚಿಸ್ತಾ ಇದೆ ಈ ದಿವಸ ತಪ್ಪದೇ ಅಮ್ಮನವರ ಸನ್ನಿಧಾನದಲ್ಲಿ, ಯಾವುದೇ ಅಮ್ಮನವರ ಸನ್ನಿಧಾನದಲ್ಲಿ ಹಾಲಿನ ಸಮರ್ಪಣೆ, ಹಾಲಿನ ಅಭಿಷೇಕ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಶುಭ ಫಲ ಕಾಣಬಹುದು. ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಹುಷಾರು. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ ನೋಡಿ, ಈ ದಿವಸ ಅತಿ ವ್ಯಯ ಸೂಚಿಸ್ತಾ ಇದೆ. ಹುಷಾರು. ಸಾಲಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇದೆ.
ಗಮನ ಇರಲಿ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಗಮನ ತಗೋಬೇಕು. ರವಿಯು ಕೂಡ ಬಲಹೀನನಾಗಿದ್ದಾನೆ, ಅಂದರೆ ಅಷ್ಟಮದಲ್ಲಿದ್ದಾಗ ಬಲಹೀನತೆ, ಅಪಮಾನಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು. ಹುಷಾರು. ಗುರುವಿನ ಲಾಭದ ಗುರುವಿನಿಂದ ಸ್ವಲ್ಪ ಅನುಕೂಲ ಇದೆ. ಪ್ರಾರ್ಥನೆ ಈ ದಿವಸ ಸೂರ್ಯನ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಈ ದಿವಸ ಲಾಭವನ್ನು ಕಾಣ್ತೀರ. ಈ ದಿವಸ ವಿದೇಶ ವಹಿವಾಟು ಲಾಭ ಚೆನ್ನಾಗಿರುತ್ತೆ. ಜಲ ಸಂಬಂಧಿ ವ್ಯಾಪಾರಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ. ಸಂಗಾತಿಯಲ್ಲಿ ಸಣ್ಣ ಪ್ರಮಾಣದ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ಚೆನ್ನಾಗಿದೆ. ಪ್ರತಿಭಾಶಕ್ತಿ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ತೊಡಕುಗಳು ಬರಬಹುದು, ಗಮನ ಇರಲಿ. ವಿಘ್ನಗಳು ಬರಬಹುದು, ಆದರೆ ನಿಮಗೆ ಕೆಲಸ ಸಾಧಿಸ್ತೀರ, ಕಷ್ಟಪಟ್ಟಾದರೂ ಸಾಧಿಸ್ತೀರ. ಸ್ನೇಹಿತರಿಂದ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಬಂಧುಗಳಲ್ಲಿ ತುಂಬ ಚೆನ್ನಾಗಿರ್ತದೆ. ಪ್ರಯಾಣ ಸೌಖ್ಯತೆ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಮಾಧಾನ ಸೌಖ್ಯ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಬುದ್ಧಿಶಕ್ತಿ ಚೆನ್ನಾಗಿದೆ ಈ ದಿವಸ. ಸೇವಕರು, ಸಹಾಯಕರು ಇವರಿಂದ ಅನುಕೂಲ ಉಂಟಾಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಅವರಿಂದ ಸಹಾಯ ಸಹಕಾರ ಇತ್ಯಾದಿ ನಿರೀಕ್ಷೆ ಮಾಡಬಹುದು ಈ ದಿವಸ. ನಿಮಗೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಈ ದಿವಸ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ. ಕುಟುಂಬ ಸೌಕರ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಹಣಕಾಸಿನ ಲಾಭ ಚೆನ್ನಾಗಿರುತ್ತದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ. ವಸ್ತು ಕ್ಷಯ ಅಂತಾರೆ, ಅದು ಆ ರೀತಿಯ ಸಾಧ್ಯತೆ ಇದೆ. ಗಮನ ಇರಲಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಶುಭ ಫಲಗಳು ಕಾಣಬಹುದು. ಒಳ್ಳೆಯ ಅಧಿಕಾರದ ಬಲ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಅಸಮಾಧಾನ, ಭಿನ್ನಾಭಿಪ್ರಾಯ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಈ ದಿವಸ ನಿಮಗೆ ಆದರೆ ಬಂಧುಗಳಿಂದ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ. ಈ ದಿವಸ ನೀವು ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಹೆಚ್ಚಿನ ವ್ಯಯ, ಅಲೆದಾಟ ಇದನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಪಾಪ ಕಷ್ಟಪಡಬೇಕಾದ ಪರಿಸ್ಥಿತಿ, ಕಷ್ಟದ ವಾತಾವರಣ ಇರ್ತದೆ ಈ ದಿವಸ. ಸಾಲ, ಶತ್ರುಗಳ ಬಾಧೆ ಗಮನಿಸ್ಕೊಳ್ಳಿ ಈ ದಿವಸ. ಆರೋಗ್ಯದಲ್ಲೂ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇದೆ ಈ ದಿವಸ. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದೆ ಈ ದಿವಸ. ವೃತ್ತಿಯಲ್ಲಿ ಅನುಕೂಲವನ್ನು ಕಾಣ್ತೀರ. ವಿಶೇಷ ಹೊಸ ಆಲೋಚನೆಗಳು ಒಳೆಯುತ್ತೆ. ಇನ್ನು ಬುದ್ಧಿಶಕ್ತಿ ಸ್ವಲ್ಪ ಬುದ್ಧಿ ಮಂದವಾಗುವ ಸಾಧ್ಯತೆ. ಆಂಜನೇಯನ ಪ್ರಾರ್ಥನೆ ಮಾಡಿ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಶಿವನ ಮಂತ್ರ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಇವತ್ತು ಸೋಮ ಪ್ರದೋಷ ಇತ್ತು, ಅದನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.